ನ್ಯೂಸ್ ಎಕ್ಸ್‌ಪ್ರೆಸ್ ಅಟ್ 6ಗೆ ಸ್ವಾಗತ. ನಾನು ನಿಶಾ. ಸಿಎಂ ಆಪ್ತ ವರ್ಸಸ್ ವಿರೋಧಿ ಬಣದ ಮಧ್ಯೆ ಸಹಿ ಸಮರ. ಸಿಎಂ ಸ್ಥಾನಕ್ಕೆ ಟವಲ್ ಹಾಕಿದ್ದವರಿಗೆ ರೇಣು ಟಾಂಗ್ ಹೇಗಿತ್ತು? ಕರುನಾಡ ಜನರ ಮುಕ್ಕಾಲು ತಿಂಗಳ ಮನೆವಾಸಕ್ಕೆ ಕೊನೆಗೂ ಸಿಗುತ್ತಾ ಮುಕ್ತಿ? ದೇಶವಾಸಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದೇನು? ಇದೆಲ್ಲವನ್ನ ನೋಡೋಣ. ಸಿಎಂ ರಾಜೀನಾಮೆ ಮಾತಿನ ಬೆನ್ನಲ್ಲೇ ಬಿಜೆಪಿಯಲ್ಲಿ ಸಹಿ ಸಮರ ಶುರುವಾಗಿದ್ದೇಕೆ? ಅರವಿಂದ್ ಬೆಲ್ಲದ್ ಸಿಎಂ ಸ್ಥಾನದ ರೇಸ್ನಲ್ಲಿದ್ದಾರೆ ಅಂತ ರೇಣುಕಾಚಾರ್ಯ ಹೇಳಿದ್ದೇಕೆ? ಪರ ವಿರೋಧದ ಸಹಿ ಮಾಡಬಾರದು ಅಂತ ಬಿಜೆಪಿ ನಾಯಕರೇ ಎಚ್ಚರಿಕೆ ನೀಡಿದ್ದೇಕೆ? ನೋಡೋಣ ಬಿಜೆಪಿಯಲ್ಲಿ ಬಿರುಗಾಳಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಪರ ಶಾಸಕರ ಸಹಿ ಸಂಗ್ರಹಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಸಹಿ ಸಂಗ್ರಹದ ಬೆನ್ನಲ್ಲೇ ಭಿನ್ನ ಜ್ವಾಲೆ ಸ್ಫೋಟವಾದಂತೆ ಕಾಣ್ತಾ ಇದ್ದು ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಬಾಂಬ್ ಸಿಡಿಸಿದ್ದಾರೆ. ಯಾವುದೇ ರೀತಿಯ ಸಹಿ ಸಂಗ್ರಹ ಮಾಡಿಲ್ಲ, ಸಿಎಂ ಪರವೂ ಮಾಡಿಲ್ಲ, ವಿರೋಧವಾಗಿಯೂ ಮಾಡಿಲ್ಲ ಅಂತ ಧಾರವಾಡದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ಸಿಎಂ ಪರವಾಗಿ 65 ಶಾಸಕರ ಸಹಿ ಇರೋ ಪತ್ರ ಇದೆ ಅಂತ ಶಾಸಕ ರೇಣುಕಾಚಾರ್ಯ ಹೇಳಿದ್ರು. ಈ ಬಗ್ಗೆ ಅರವಿಂದ್ ಬೆಲ್ಲದ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಧಿವೇಶನ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಂಬಂಧ 65 ಬಿಜೆಪಿ ಶಾಸಕರ ಸಹಿ ಸಂಗ್ರಹ ಮಾಡಲಾಗಿತ್ತು. ಬಹುಶಃ ಈಗ ಅದನ್ನೇ ಬಳಸಿರಬಹುದು ಅಂತ ಧಾರವಾಡದಲ್ಲಿ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ಅಲ್ಲದೆ ಸಹಿಗಳು ಹಾಗೆ ಇದ್ದ ಮೇಲೆ ಬೇರೆ ಪತ್ರ ಬಳಸಿರಬಹುದು, ಆ ಸಹಿಯ ಪತ್ರವನ್ನೇ ಇದಕ್ಕೆ ಉಪಯೋಗಿಸಿರಬಹುದು. ಹೀಗಾಗಿ ಶಾಸಕಾಂಗ ಸಭೆ ಮಾಡಿದಾಗ ಮಾತ್ರ ಎಲ್ಲ ಗೊತ್ತಾಗುತ್ತೆ ಎಂದು ಬೆಲ್ಲದ್ ತಿಳಿಸಿದ್ರು. ಸಹಿ ಸಂಗ್ರಹ ವಿಚಾರವಾಗಿ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿಕೆಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ತಿರುಗೇಟು ನೀಡಿದ್ದಾರೆ. ಈಗ ಹೇಳಿರುವ ಶಾಸಕರು ತುಂಬಾ ದೊಡ್ಡವರು, ಅವರು ಈಗಾಗಲೇ ಸಿಎಂ ಸ್ಥಾನದ ರೇಸ್ನಲ್ಲಿ ಇರುವವರು, ಅವರ ಬಗ್ಗೆ ನಾನು ಮಾತನಾಡಿದ್ರೆ ನಾನು ಚಿಕ್ಕವನು ಆಗ್ತೀನಿ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಅಲ್ಲದೆ ನಾನೇನು ಬ್ಲಾಕ್ ಮೇಲ್ ಮಾಡ್ತಿಲ್ಲ, 65ಕ್ಕೂ ಹೆಚ್ಚು ಶಾಸಕರು ಸಹಿ ಸಂಗ್ರಹ ಮಾಡಿರೋದು ನಿಜ, ಆ ಸಂಗ್ರಹದ ವರದಿ ನನ್ನ ಬಳಿ ಇದೆ ಎಂದು ರೇಣುಕಾಚಾರ್ಯ ತಿಳಿಸಿದ್ರು. ನಾನೇ ಸಿಎಂ ಅಂತ ಜೇಬಿನಲ್ಲಿ ಚೀಟಿ ಹಿಡಿದುಕೊಂಡು ವಿಧಾನಸೌಧ, ದೆಹಲಿ ಅಂತೆಲ್ಲ ಓಡಾಡ್ತಿದ್ದಾರೆ ಅಂತ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಪಕ್ಕದ ಕ್ಷೇತ್ರ ಗೆಲ್ಲಿಸಿಕೊಂಡು ಬಾರಪ್ಪ, ಆಮೇಲೆ ಬೇಕಿದ್ರೆ ನಾನೇ ನಿನ್ನನ್ನು ಸಿಎಂ ಅಭ್ಯರ್ಥಿ ಎಂದು ಒಪ್ಪಿಕೊಳ್ತೇನೆ ಎಂದು ಸವಾಲ್ ಹಾಕಿದ್ದಾರೆ. ಜೊತೆಗೆ ಬೆಲ್ಲದ್ ಸಿಎಂ ಸ್ಥಾನದ ರೇಸ್ನಲ್ಲಿ ಇರೋದು ಅವರ ಬಗ್ಗೆ ನಾನು ಮಾತನಾಡೋಕೆ ಆಗುತ್ತಾ ಎಂದು ಕಿಚಾಯಿಸಿದ್ದಾರೆ. ಯಡಿಯೂರಪ್ಪ ಮೊದಲಿನ ಯಡಿಯೂರಪ್ಪ ಆಗಬೇಕು, ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗಬೇಕು ಅಂತ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಹೇಳಿದ್ದಾರೆ. ಸಾವಿರಾರು ಹೋರಾಟಗಳು, ನೂರಾರು ಪಾದಯಾತ್ರೆ ಮಾಡಿರೋದು ಯಡಿಯೂರಪ್ಪ, ಆದ್ರೆ ಅರವಿಂದ್ ಬೆಲ್ಲದ್ ಸಹಿ ನಮ್ಮ ಶಾಸಕರ ಸಹಿ ಪತ್ರದಲ್ಲಿಲ್ಲ. ಅವರು ದೊಡ್ಡವರು, ಮುಖ್ಯಮಂತ್ರಿ ರೇಸ್ನಲ್ಲಿರೋರು, ಅವರ ಸಹಿ ಹಾಕಿಸೋದಕ್ಕೆ ಆಗುತ್ತಾ ಎಂದು ರೇಣುಕಾಚಾರ್ಯ ಪ್ರಶ್ನಿಸಿದ್ರು. ಅಲ್ಲದೆ ನಾವು ಡಿಸಿಎಂಗಳು ಸಚಿವರ ಸಹಿ ಪಡಿತಾ ಇಲ್ಲ, ಶಾಸಕರ ಸಹಿ ಸಂಗ್ರಹ ಮಾಡ್ತಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ರು. ಯಾರ ಸಹಪರ ಹಾಗೂ ವಿರೋಧ ಸಹಿ ಮಾಡಬಾರದು ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಈಗಾಗಲೇ ರಾಜ್ಯಾಧ್ಯಕ್ಷರು ಸ್ಪಷ್ಟ ಸೂಚನೆ ಕೊಟ್ಟಿದ್ದು, ಪರ ವಿರೋಧದ ಸಹಿ ಮಾಡಿದ್ರೆ ಕ್ರಮ ಕೈಗೊಳ್ತಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ, ಇದೆಲ್ಲ ಊಹಾಪೋಹ ಎಂದು ಸಚಿವ ಅಶೋಕ್ ಹೇಳಿದ್ರು. ಅಲ್ಲದೆ ಪಾರ್ಟಿ ಬಗ್ಗೆ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಯಾರೂ ಹೇಳಿಕೆ ನೀಡಬಾರದು, ಇದು ಅಧ್ಯಕ್ಷರ ಹಾಗೂ ಕೇಂದ್ರ ನಾಯಕರ ಸ್ಪಷ್ಟ ಸಂದೇಶ ಎಂದು ತಿಳಿಸಿದ್ರು. ನಮ್ಮಲ್ಲಿ ಯಾವುದೇ ಸಹಿ ಸಂಗ್ರಹ ಅಭಿಯಾನ ನಡೆಯುತ್ತಿಲ್ಲ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಅಲ್ಲದೆ ನಾನು ಸಿಎಂ ಸ್ಥಾನದಲ್ಲಿ ಆಕಾಂಕ್ಷಿ ಅನ್ನೋದು ವದಂತಿಯಾಗಿದ್ದು, ಮೋದಿಯಂತಹ ಶ್ರೇಷ್ಠ ನಾಯಕರ ಅಡಿ ಬಹಳ ಸಂತೋಷ ಮತ್ತು ಅಭಿಮಾನದಿಂದ ಕೆಲಸ ಮಾಡ್ತಿದ್ದೇನೆ. ಇಲ್ಲಿ ಯಡಿಯೂರಪ್ಪನವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಹೀಗಾಗಿ ಸಿಎಂ ಬದಲಾವಣೆ ಚರ್ಚೆ ಎಲ್ಲವೂ ಊಹಾಪೋಹಗಳು ಮಾತ್ರ. ಸಿಎಂ ರಾಜೀನಾಮೆ ಹೇಳಿಕೆ ನೆನ್ನೆಗೆ ಮುಗಿದ ಅಧ್ಯಾಯ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಸಿಎಂ ಬಿಎಸ್ವೈ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಲು ಸಚಿವ ಈಶ್ವರಪ್ಪ ಫುಲ್ ಗರಂ ಆಗಿದ್ರು. ಬಳ್ಳಾರಿಯಲ್ಲಿ ಸಿಡಿಮಿಡಿಗೊಂಡ ಈಶ್ವರಪ್ಪ, ಬಿಎಸ್ವೈ ರಾಜೀನಾಮೆ ವಿಚಾರ ಮುಗಿದು ಹೋದ ಅಧ್ಯಾಯ, ಮತ್ತೆ ಮತ್ತೆ ಅದನ್ನೇ ಕೇಳ್ತಿರೋದು ಯಾಕೆ ಅಂತ ಪ್ರಶ್ನಿಸಿದ್ರು. ಅದೆಲ್ಲ ಮುಗಿದು ಹೋಗಿದೆ, ಅದನ್ನ ಯಾಕೆ ಪ್ರಶ್ನೆ ಮಾಡ್ತೀರಿ ಎಂದು ಸಿಡಿಮಿಡಿಗೊಂಡ್ರು.
ಬದಲಾವಣೆ ಎಂದವರಿಗೆ ಸಚಿವ ನಾರಾಯಣಗೌಡ ಟಕ್ಕರ್ ಕೊಟ್ಟಿದ್ದಾರೆ. ಕೊರೋನಾ ಟೈಮ್ನಲ್ಲಿ ಬದಲಾವಣೆ ಹೇಳಿಕೆ ಸರಿಯಲ್ಲ, ಚಿಕ್ಕ ಮನಸ್ತಾಪದಿಂದ ಸಿಎಂ ರಾಜೀನಾಮೆ ಹೇಳಿಕೆ ಕೊಟ್ಟಿದ್ದಾರೆ ಎಂದು ಸಿಎಂ ನಿವಾಸದ ಬಳಿ ಸಚಿವ ಕೆಸಿ ನಾರಾಯಣಗೌಡ ಹೇಳಿದ್ರು. ನಾವೆಲ್ಲರೂ ಸಿಎಂ ಜೊತೆಯಲ್ಲಿದ್ದೇವೆ, ಅವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಯಾರೂ ಹೇಳಿಕೆ ನೀಡಬಾರದು ಅಂತ ಯಡಿಯೂರಪ್ಪ ಪರ ಸಚಿವ ನಾರಾಯಣಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಬಿಎಸ್ವೈ ರಾಜೀನಾಮೆ ಮಾತಿನ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಬೆಳವಣಿಗೆ ನಡೆದಿದೆ? ಪವರ್ ಸೆಂಟರ್ ಆಗಿದ್ದ ಸಿಎಂ ನಿವಾಸ ಕಾವೇರಿಗೆ ಯಾರೆಲ್ಲ ಭೇಟಿ ನೀಡಿದ್ರು? ನಾಯಕತ್ವ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದು ಯಾರು? ನೋಡೋಣ ರಾಜಾಹುಲಿ ರಾಜೀನಾಮೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿ ಕೋಟೆಯಲ್ಲಿ ಮತ್ತೆ ಬದಲಾವಣೆ ಬೆಂಕಿ ಹೊತ್ತಿಕೊಂಡಿದ್ದು ರಾಜ್ಯ ರಾಜಕೀಯದಲ್ಲಿ ಸಿಎಂ ಬಿಎಸ್ವೈ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ಆದರೆ ಸಿಎಂ ಹೇಳಿಕೆ ಹಿಂದೆ ವಿರೋಧಿಗಳಿಗೆ ಟಕ್ಕರ್ ಕೊಡೋ ಪ್ಲಾನ್ ಅಡಗಿದೆ ಎನ್ನಲಾಗಿದೆ. ಬದಲಾವಣೆ ಬಯಸಿದವರಿಗೆ ಟಕ್ಕರ್ ಕೊಡಲೆಂದೇ ಸಿಎಂ ಬಾಂಬ್ ಸಿಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ವಿರೋಧಿ ಬಣದ ಚಟುವಟಿಕೆಗೆ ಬ್ರೇಕ್ ಹಾಕೋ ಮಾಸ್ಟರ್ ಪ್ಲಾನ್ ಇದ್ದು, ನಾನು ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತಿಲ್ಲ ಅನ್ನೋ ಸಂದೇಶ ಕೊಡುವ ಉದ್ದೇಶದಿಂದಲೇ ಸಿಎಂ ಹೇಳಿಕೆ ನೀಡಿದ್ದಾರೆ ಎನ್ನಲಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜೀನಾಮೆ ಹೇಳಿಕೆ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆ ಜೋರಾಗಿದೆ. ಸಿಎಂ ನಿವಾಸ ಕಾವೇರಿಗೆ ಸಚಿವರು, ಶಾಸಕರು ಭೇಟಿ ನೀಡಿ ಚರ್ಚಿಸಿದ್ರು. ಸಚಿವರಾದ ಭೈರತಿ ಬಸವರಾಜ್, ಶಶಿಕಲಾ ಜೊಲ್ಲೆ, ನಾರಾಯಣಗೌಡ, ಶಾಸಕ ಎಸ್ ರಘು ಸಿಎಂ ನಿವಾಸಕ್ಕೆ ಭೇಟಿ ನೀಡಿದ್ರು. ಸಿಎಂ ನಿವಾಸ ಮೆಗಾ ರಾಜಕೀಯದ ಪವರ್ ಸೆಂಟರ್ ಆಗಿತ್ತು. ಸಚಿವ ಸಿಪಿ ಯೋಗೇಶ್ವರ್, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಗುಡುಗಿದ್ದಾರೆ. ಕೆಲವರಿಗೆ ಪಕ್ಕದ ಕ್ಷೇತ್ರವನ್ನ ಗೆಲ್ಲಿಸುವಂತಹ ತಾಕತ್ತು ಇಲ್ಲ, ಆದರೂ ಸಿಎಂ ಯಡಿಯೂರಪ್ಪ ಬಗ್ಗೆ ಮಾತನಾಡುತ್ತಾರೆ. ಬಸನಗೌಡ, ಯತ್ನಾಳ್ ಹುಚ್ಚಾಗಿ ಮಾತಾಡ್ತಾರೆ. ಇದನ್ನ ಪ್ರತಿಪಕ್ಷಗಳು ಸದುಪಯೋಗ ಮಾಡಿಕೊಳ್ಳುತ್ತಿವೆ ಅಂತ ರೇಣುಕಾಚಾರ್ಯ ಹೇಳಿದರು. ಅಲ್ಲದೆ ಚುನಾವಣೆಯಲ್ಲಿ ಸೋತವರು ಭಿಕ್ಷೆ ಬೇಡಿ ಮಂತ್ರಿಯಾಗಿದ್ದಾರೆ, ಅವರು ಬಿಎಸ್ವೈ ನಾಯಕತ್ವದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಸಿಎಂ ಬದಲಾವಣೆ ಬಗ್ಗೆ ನಮ್ಮಲ್ಲಿ ಯಾವುದೇ ಚರ್ಚೆ ಇಲ್ಲ ಅಂತ ಹಾವೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಬಿಎಸ್ವೈ ಸಿಎಂ ಆದಾಗಿನಿಂದಲೂ ಈ ಬಗ್ಗೆ ಚರ್ಚೆಯಾಗ್ತಿದೆ. ಆದರೆ 2 ವರ್ಷ ಆಗಿದ್ದು ಅವರೇ ಸಿಎಂ ಆಗಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಟೀಕೆ ಮಾಡುವುದಕ್ಕಾಗಿಯೇ ಇರುವ ಪಕ್ಷವಾಗಿದ್ದು ವಿರೋಧ ಮಾಡುವುದೇ ಕಾಂಗ್ರೆಸ್ ಪಕ್ಷದವರ ಗುಣ ಎಂದು ವಾಗ್ದಾಳಿ ನಡೆಸಿದರು. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗಲ್ಲ ಅಂತ ಸಿಎಂ ಅಧಿಕೃತ ನಿವಾಸ ಕಾವೇರಿ ಬಳಿ ಸಚಿವ ಭೈರತಿ ಬಸವರಾಜ್ ಹೇಳಿದ್ದಾರೆ. ಯಡಿಯೂರಪ್ಪನವರೇ ಉಳಿದ ಅವಧಿಗೆ ಸಿಎಂ ಆಗಿರುತ್ತಾರೆ, ನಾವೆಲ್ಲ ಸಿಎಂ ಜೊತೆಗೆ ಇದ್ದೇವೆ, ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ ಭೈರತಿ ತಿಳಿಸಿದ್ರು. ಸಿಎಂ ವಿರುದ್ಧ ವಿರೋಧಿ ಬಣ ಹೇಳಿಕೆ ಕೊಡುತ್ತಿರುವವರ ಬಗ್ಗೆ ನಾನು ಏನೂ ಮಾತಾಡಲ್ಲ. ಕೆಲವೇ ದಿನಗಳಲ್ಲಿ ಅರುಣ್ ಸಿಂಗ್ ಬರಲಿದ್ದು ಎಲ್ಲರ ಜೊತೆ ಚರ್ಚೆ ಮಾಡ್ತಾರೆ. ಆದರೆ ಸಿಎಂ ಯಾಕೆ ಈ ಹೇಳಿಕೆ ಕೊಟ್ಟರೋ ಗೊತ್ತಿಲ್ಲ ಎಂದು ಸಚಿವ ಭೈರತಿ ಬಸವರಾಜ್ ತಿಳಿಸಿದ್ರು. ನಾವು ಸಿಎಂ ಯಡಿಯೂರಪ್ಪ ನಾಯಕತ್ವ ಒಪ್ಪಿ ಬಂದಿದ್ದು 2 ವರ್ಷ ಯಡಿಯೂರಪ್ಪನವರೇ ಸಿಎಂ ಆಗಿರುತ್ತಾರೆ ಅಂತ ಸಚಿವ ಭೈರತಿ ಬಸವರಾಜ್ ಹೇಳಿದ್ದಾರೆ. ಬಿಎಸ್ವೈಗಿಂತ ಪರ್ಯಾಯ ಪ್ರಬಲ ವ್ಯಕ್ತಿ ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲದೆ ಬಿಎಸ್ವೈ ನಮ್ಮ ನಾಯಕರಾಗಿದ್ದು ನಾಯಕತ್ವದ ಬದಲಾವಣೆಯ ಪ್ರಶ್ನೆಯೇ ಇಲ್ಲ. ದೆಹಲಿಯ ನಾಯಕರನ್ನ ಯಾರು ಭೇಟಿ ಮಾಡಿದ್ರು, ಯಾಕೆ ಅನ್ನೋದನ್ನ ನಾನು ಮಾತಾಡೋಕೆ ಹೋಗಲ್ಲ ಎಂದು ಭೈರತಿ ಬಸವರಾಜ್ ತಿಳಿಸಿದ್ರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗ್ತಿರೋ ಬಗ್ಗೆ ಸಚಿವ ಜಗದೀಶ್ ಶೆಟ್ಟರ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತಾಡಿದವರು, ಪದೇ ಪದೇ ನಾಯಕತ್ವ ಬದಲಾವಣೆ ಬಗ್ಗೆ ಏಕೆ ಚರ್ಚೆಯಾಗುತ್ತಿದೆ ಎಂದು ಗೊತ್ತಾಗ್ತಿಲ್ಲ. ಇಂತಹ ಬೆಳವಣಿಗೆಯಿಂದ ನಮಗೆ ಕೆಲಸ ಮಾಡಲು ಆಗ್ತಿಲ್ಲ. ಇದರಿಂದ ಆಡಳಿತಕ್ಕೆ ಸಂಪೂರ್ಣ ಹೊಡೆತ ಬೀಳುತ್ತದೆ ಅಂತ ಹೇಳಿದರು. ರಾಜಕಾರಣದಲ್ಲಿ ಗುಡುಗು ಸಿಡಿಲು ಬರುವುದು ಸಹಜ. ನಂತರ ತಣ್ಣನೆಯ ಮಳೆ ಬಂದು ವಾತಾವರಣ ತಿಳಿಯಾಗುತ್ತೆ ಅಂತ ಉಡುಪಿಯಲ್ಲಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಸಿಎಂ ಬಿಎಸ್ವೈ ಯಾವುದೇ ಗೊಂದಲ ಇಲ್ಲವೆಂದು ಅರಸು ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಾವೆಲ್ಲ ಸಿಎಂ ಜೊತೆ ನಿಂತಿದ್ದೇವೆ. ನಮ್ಮ ಗುರಿ ಕರ್ನಾಟಕವನ್ನ ಕೊರೋನಾ ಮುಕ್ತ ಮಾಡುವುದು ಎಂದು ಕೋಟ ಶ್ರೀನಿವಾಸ್ ಪೂಜಾರಿ ತಿಳಿಸಿದರು. ಸಿಎಂ ಪರ 65 ಬಿಜೆಪಿ ಶಾಸಕರ ಸಹಿ ಸಂಗ್ರಹಿಸಿದ್ದೇವೆ ಅಂತ ಶಾಸಕ ಎಂಪಿ ರೇಣುಕಾಚಾರ್ಯ ತಿಳಿಸಿದ್ದು, ಅವರಿಗೆ ಕಿಮ್ಮತ್ತಿದ್ದರೆ ಶಾಸಕರ ಪಟ್ಟಿಯನ್ನು ಬಿಡುಗಡೆ ಮಾಡಲಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸವಾಲು ಹಾಕಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ಪಟ್ಟಿ ಬಿಡುಗಡೆ ನಂತರ ಅದರ ಬಗ್ಗೆ ನಾವು ಮಾತನಾಡುತ್ತೇವೆ. ಬಿಜೆಪಿ ನಾಯಕರ ಚೆಲ್ಲಾಟದಿಂದ ಜನರಿಗೆ ಪ್ರಾಣ ಸಂಕಟ ಎದುರಾಗಿದೆ. ಅಧಿಕಾರ ನಡೆಸೋಕೆ ಬಂದರೆ ನಡೆಸಲಿ, ಇಲ್ಲದಿದ್ದರೆ ಅಧಿಕಾರಿಗಳಿಗೆ ಬಿಟ್ಟು ತೊಲಗಲಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು.
ಕರುನಾಡ ಜನರ ಮುಕ್ಕಾಲು ತಿಂಗಳ ಮನೆವಾಸಕ್ಕೆ ಕೊನೆಗೂ ಮುಕ್ತಿ ಸಿಗುತ್ತಾ? ಟಾಸ್ಕ್ ಫೋರ್ಸ್ ಸಭೆಯಲ್ಲೇ ಫೈನಲ್ ಆಯ್ತಾ ಅನ್ಲಾಕ್? ಸಿಂಗಾಪುರ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಅನ್ಲಾಕ್ ಮಾಡುತ್ತಾ? ನೋಡೋಣ ಅನ್ಲಾಕ್ ಫಿಕ್ಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರುನಾಡಿಗೆ ಬಿದ್ದಿರೋ ಲಾಕ್ ಶೀಘ್ರದಲ್ಲೇ ಓಪನ್ ಆಗುವ ನಿರೀಕ್ಷೆ ಮೂಡಿದೆ. 1.5 ತಿಂಗಳ ಜನರ ಮನೆವಾಸಕ್ಕೆ ಮುಕ್ತಿ ಸಿಗಲಿದ್ದು ಟಾಸ್ಕ್ ಫೋರ್ಸ್ ಮಹತ್ವದ ಚರ್ಚೆ ನಡೆಸಿದೆ. ಡಿಸಿಎಂ ಅಶ್ವತ್ಥನಾರಾಯಣ್ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್, ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಜಾವೇದ್ ಅಖ್ತರ್, ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯ ಡಾಕ್ಟರ್ ಸಿಎನ್ ಮಂಜುನಾಥ್ ಸೇರಿದಂತೆ ಹಲವು ತಜ್ಞರು ಹಾಗೂ ಅಧಿಕಾರಿಗಳು ಭಾಗಿಯಾಗಿದ್ದರು. ಬೆಂಗಳೂರಿನಲ್ಲಿ ಕೊರೋನಾ ಪಾಸಿಟಿವಿಟಿ ದರ ಭಾರಿ ಇಳಿಕೆಯಾಗಿದ್ದು ಅನ್ಲಾಕ್ಗೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಬಿಬಿಎಂಪಿ ತಿಳಿಸಿದೆ. ಕೋವಿಡ್ ಪಾಸಿಟಿವಿಟಿ ದರ 40% ರಿಂದ 5.46ಕ್ಕೆ ಇಳಿಕೆಯಾಗಿದೆ. ಮೇ 1ರಿಂದ ಮೇ 20ರವರೆಗೆ ಪಾಸಿಟಿವಿಟಿ ದರ 40%ರಷ್ಟಿತ್ತು. ಈಗ ಜೂನ್ ಆರಂಭದಲ್ಲೇ ಪಾಸಿಟಿವಿಟಿ ದರ ಕುಸಿದಿದೆ. ಬೆಂಗಳೂರಿನಲ್ಲಿ ನಿನ್ನೆ 68,235 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಿದ್ದು ಈ ಪೈಕಿ 2,944 ಜನರಲ್ಲಿ ಮಾತ್ರ ಕೊರೋನಾ ಪಾಸಿಟಿವ್ ಬಂದಿದೆ. ಕೋವಿಡ್ ಪಾಸಿಟಿವಿಟಿ ದರ 5.46ಕ್ಕೆ ಇಳಿದಿರೋದ್ರಿಂದ ಬೆಂಗಳೂರಿನಲ್ಲಿ ಅನ್ಲಾಕ್ಗೆ ಬಿಬಿಎಂಪಿ ಒಪ್ಪಿಗೆ ನೀಡಿದೆ. ಅನ್ಲಾಕ್ ಮಾಡಲು ಸರ್ಕಾರ ಪ್ಲಾನ್ ಮಾಡಿದ್ದು ಮೊದಲು ಬೆಂಗಳೂರು ಲಾಕ್ ಓಪನ್ ಮಾಡಲು ತಯಾರಿ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಬೆಂಗಳೂರು ಪಾಸಿಟಿವಿಟಿ ರೇಟ್ ಹತೋಟಿಗೆ ಬರ್ತಿದ್ದು ಸದ್ಯ ಬೆಂಗಳೂರಲ್ಲಿ ಪಾಸಿಟಿವಿಟಿ ರೇಟ್ 5.46ರಷ್ಟಿದೆ. ಹೀಗಾಗಿ 5ಕ್ಕಿಂತ ಕಡಿಮೆಯಾಗ್ತಿದ್ದಂತೆ ಬೆಂಗಳೂರು ಲಾಕ್ ಓಪನ್ ಆಗೋ ಸಾಧ್ಯತೆಗಳಿವೆ. ಕೊರೋನಾ ಹೆಚ್ಚಿರುವ ಜಿಲ್ಲೆಗಳಲ್ಲಿ ಲಾಕ್ಡೌನ್ಗೆ ಸರ್ಕಾರ ಪ್ಲಾನ್ ಮಾಡಿದೆ ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ಶೀಘ್ರ ಅನ್ಲಾಕ್ ಆಗುವ ಸಾಧ್ಯತೆಗಳಿದ್ದು ಮೊದಲು ಬೆಂಗಳೂರಲ್ಲಿ ನಿಯಮ ಸಡಿಲಿಸುವಂತೆ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ಕೇಸ್ ಕಡಿಮೆಯಾಗ್ತಿದ್ರೂ ಹಳ್ಳಿಗಳಲ್ಲಿ ಸೋಂಕಿನ ಅಟ್ಟಹಾಸ ಜಾಸ್ತಿಯಾಗ್ತಿದೆ. ಹೀಗಾಗಿ ಮೊದಲು ಬೆಂಗಳೂರು ಅನ್ಲಾಕ್ ಮಾಡಬೇಕು, ವಾರದ ಬಳಿಕ ಜಿಲ್ಲೆಗಳನ್ನ ಅನ್ಲಾಕ್ ಪ್ರಕ್ರಿಯೆ ಮಾಡಬೇಕು ಅಂತ ಅನ್ಲಾಕ್ ಮಾಡುವ ಬಗ್ಗೆ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮೊದಲು ಸೂಪರ್ ಸ್ಪ್ರೆಡರ್ ಕಡಿಮೆ ಮಾಡಬೇಕು ಅಂತ ತಜ್ಞರು ತಿಳಿಸಿದ್ದು ಮೊದಲ ಹಂತದಲ್ಲಿ ಔಟ್ಡೋರ್ಗೆ ಅವಕಾಶ ನೀಡಬೇಕು ಎಂದಿದ್ದಾರೆ. ಮೊದಲು ಮಾರುಕಟ್ಟೆ ವ್ಯಾಪಾರ ವಹಿವಾಟಿಗೆ ಅವಕಾಶ ನೀಡಿ ನಂತರ 2ನೇ ಹಂತದಲ್ಲಿ ಜಿಮ್, ಥಿಯೇಟರ್, ಶಾಲಾ ಕಾಲೇಜು ಪ್ರಾರಂಭಿಸಿ ಅಂತ ತಿಳಿಸಿದ್ದಾರೆ. ಹಂತ ಹಂತವಾಗಿ ಸೀಮಿತ ಜನರೊಂದಿಗೆ ಇಂಡೋರ್ ಚಟುವಟಿಕೆ ಪ್ರಾರಂಭಿಸಿ ಎಂದು ಅನ್ಲಾಕ್ ಮಾಡುವ ಬಗ್ಗೆ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಸಿಂಗಾಪುರ ಮಾದರಿಯಲ್ಲಿ ಕರುನಾಡು ಅನ್ಲಾಕ್ ಆಗುವ ಸಾಧ್ಯತೆಗಳಿವೆ. ಸಿಂಗಾಪುರ ಮಾದರಿ ಅನ್ಲಾಕ್ಗೆ ತಜ್ಞರು ಸಲಹೆ ನೀಡಿದ್ದಾರೆ. ಎಂಡ್ ಆಫ್ ಸರ್ಕ್ಯೂಟ್ ಬ್ರೇಕರ್ ಪಾಲಿಸಿ ಪಾಲಿಸಲು ತಿಳಿಸಿದ್ದಾರೆ. ಸಿಂಗಾಪುರದ ಎಂಡ್ ಆಫ್ ಸರ್ಕ್ಯೂಟ್ ಬ್ರೇಕರ್ ಸಕ್ಸಸ್ ಆಗಿದ್ದು ಇದೇ ಪಾಲಿಸಿ ಮೂಲಕ ಅನ್ಲಾಕ್ ಮಾಡಲು ತಿಳಿಸಿದ್ದಾರೆ. 3 ಹಂತಗಳಲ್ಲಿ ನಡೆಯೋ ಅನ್ಲಾಕ್ ಪ್ರಕ್ರಿಯೆ ಇದಾಗಿದ್ದು ಅನ್ಲಾಕ್ನ ಮೊದಲ ಹಂತ ಅತ್ಯಂತ ಪ್ರಮುಖ ಹಂತವಾಗಿದೆ. ಇದೇ ಹಂತ ಭವಿಷ್ಯದ ಪರಿಸ್ಥಿತಿ ನಿರ್ಧರಿಸುತ್ತದೆ. ಅನ್ಲಾಕ್ ಆದರೆ ರಾಜ್ಯದಲ್ಲಿ ಓಲಾ, ಊಬರ್, ಆಟೋ ಸಂಚಾರ ಆರಂಭವಾಗುವ ಸಾಧ್ಯತೆಗಳಿವೆ. 50% ಪ್ರಯಾಣಿಕರ ಸಂಚಾರಕ್ಕೆ ಅನುಮತಿ ನೀಡುತ್ತಾರೆ ಎನ್ನಲಾಗಿದೆ. ಆದರೆ ಅನ್ಲಾಕ್ ಆದರೂ ಸದ್ಯಕ್ಕೆ ಮೆಟ್ರೋ ಓಡಾಟ ಅನುಮಾನವಾಗಿದೆ. ಜೂನ್ ಕೊನೆ ವಾರದವರೆಗೆ ಮೆಟ್ರೋಗೆ ಅನುಮತಿ ಸಿಗಲ್ಲ ಎನ್ನಲಾಗಿತ್ತು. ಬಸ್, ಟ್ಯಾಕ್ಸಿ, ಆಟೋಗಳು ಓಡಾಡಿದ್ರೂ ಮೆಟ್ರೋ ಬಂದ್ ಆಗಿರಲಿದೆ. ಜೂನ್ 14ರ ಬಳಿಕ ಕರುನಾಡಿನಲ್ಲಿ ಅನ್ಲಾಕ್ ಆಗುವುದು ಫಿಕ್ಸ್ ಎನ್ನಲಾಗಿದ್ದು ಲಾಕ್ ಲಿಫ್ಟ್ ಮಾಡಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸಂಚಾರಕ್ಕೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಬೆಂಗಳೂರಲ್ಲಿ 1,500 ರಿಂದ 2,000 ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿಯುವ ಸಾಧ್ಯತೆ ಇದೆ. ಆದರೆ ಬೆಂಗಳೂರಿನಲ್ಲಿ ಓಲ್ವೋ ಬಸ್ಗಳ ಸಂಚಾರಕ್ಕೆ ಬ್ರೇಕ್ ಹಾಕೋದು ಫಿಕ್ಸ್ ಆಗಿದೆ. ಇನ್ನು ರಾಜ್ಯದಲ್ಲಿ 3,000 ಕೆಎಸ್ಆರ್ಟಿಸಿ ಬಸ್ಗಳು ಮಾತ್ರ ರಸ್ತೆಗಿಳಿಯಲಿವೆ ಎನ್ನಲಾಗಿದ್ದು ಐರಾವತ, ವೈಭವ್ ಸೇರಿ ಎಸಿ ಬಸ್ಗಳನ್ನು ರಸ್ತೆಗಿಳಿಸದಿರಲು ಸರ್ಕಾರ ಪ್ಲಾನ್ ಮಾಡಿದೆ. ಬೆಂಗಳೂರಲ್ಲಿ ಅನ್ಲಾಕ್ ವೇಳೆಯೂ ಕೆಲ ಕ್ಷೇತ್ರಗಳಿಗೆ ವಾಣಿಜ್ಯ ಚಟುವಟಿಕೆಗಳಿಗೆ ಬ್ರೇಕ್ ಬೀಳುವ ಸಾಧ್ಯತೆಗಳಿವೆ. ಬೆಂಗಳೂರಿನಲ್ಲಿ ಚಿತ್ರಮಂದಿರಗಳ ಬಾಗಿಲು ತೆರೆಯದಿರಲು ಬಿಬಿಎಂಪಿ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಥಿಯೇಟರ್ಗಳಿಗೆ ಈ ಹಿಂದೆ ನೀಡಿದ್ದ 50-50 ವಿನಾಯಿತಿ ಇರಲ್ವಾ ಅನ್ನೋ ಪ್ರಶ್ನೆ ಉದ್ಭವಿಸಿದ್ದು ಜೂನ್ 14ರ ಬಳಿಕವೂ ಮಾಲ್ಗಳ ಬಾಗಿಲು ಎಂದಿನಂತೆ ಬಂದ್ ಫಿಕ್ಸ್ ಆದಂತಿದೆ. ಬೆಂಗಳೂರಿನಲ್ಲಿ ಖಾಸಗಿ ಆಸ್ಪತ್ರೆಗಳ ವ್ಯಾಕ್ಸಿನ್ ಮಾಫಿಯಾ ನಡೀತಿರುವುದೇಗೆ? ದೇಶದಲ್ಲಿ ಎಷ್ಟು ಜನರ ಮೇಲೆ ಬ್ಲಾಕ್ ಫಂಗಸ್ ದಾಳಿ ಮಾಡಿದೆ? ಸಮಸ್ಯೆ ಹೇಳಿಕೊಂಡ ಸೋಂಕಿತನಿಗೆ ಡಿಎಚ್ಒ ಆವಾಜ್ ಹಾಕಿದ್ದು ಹೇಗಿತ್ತು? ನೋಡೋಣ ಕೊರೋನಾ ಆಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬೆಂಗಳೂರಲ್ಲಿ ಖಾಸಗಿ ಆಸ್ಪತ್ರೆಗಳಿಂದ ವ್ಯಾಕ್ಸಿನ್ ಮಾಫಿಯಾ ಶುರುವಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಲಸಿಕೆ ಖಾಲಿಯಾದ್ರೂ ಖಾಸಗಿ ಆಸ್ಪತ್ರೆಗಳಲ್ಲಿ ಫುಲ್ ಸ್ಟಾಕ್ ಇದೆ. ಕಳೆದ ವಾರ ಬಿಬಿಎಂಪಿಗೆ ಕೇವಲ 85,000 ಡೋಸ್ ಸಿಕ್ಕಿದೆ. ಆದರೆ ಖಾಸಗಿ ಆಸ್ಪತ್ರೆಗಳಿಗೆ ನೇರವಾಗಿ ಕಂಪನಿಗಳಿಂದಲೇ ಸಪ್ಲೈ ಆಗ್ತಾ ಇದೆ. ಹೀಗಾಗಿ ಟಿವಿ9 ಲಸಿಕೆ ಮಾಫಿಯಾ ಬಯಲು ಮಾಡ್ತಾ ಇದ್ದು, ವ್ಯಾಕ್ಸಿನ್ ಮಾಫಿಯಾ ಬೆನ್ನಟ್ಟಿದಾಗ ಬೆಚ್ಚಿ ಬೀಳಿಸೋ ಸತ್ಯ ಬಯಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಲಸಿಕೆ 5 ಪ್ರತಿಷ್ಠಿತ ಆಸ್ಪತ್ರೆಗಳ ಪಾಲಾಗ್ತಾ ಇದೆ. ಲಸಿಕೆ ತಯಾರಿಕಾ ಕಂಪನಿಗಳಿಂದಲೇ ಖಾಸಗಿ ಆಸ್ಪತ್ರೆಗಳಿಗೆ ಮಾರಾಟ ಮಾಡ್ತಾ ಇದ್ದು, ಸರ್ಕಾರಕ್ಕೆ ಕಡಿಮೆ ಲಸಿಕೆ ಪೂರೈಸಿ ಖಾಸಗಿಯವರಿಗೆ ಸಿಂಹ ಪಾಲು ನೀಡುತ್ತಿರುವ ಅನುಮಾನವಿದೆ. 5 ಆಸ್ಪತ್ರೆಗಳು ಹೆಚ್ಚಿನ ಲಸಿಕೆ ಪಡೆದು ಭರ್ಜರಿ ಬಿಸಿನೆಸ್ ಮಾಡ್ತಾ ಇದೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಐಟಿ-ಬಿಟಿ ಕಂಪನಿ, ಗಾರ್ಮೆಂಟ್ಸ್ ಸೇರಿದಂತೆ ಪ್ರತಿಷ್ಠಿತ ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಂಡು ಆಯಾ ಸ್ಥಳಕ್ಕೆ ಹೋಗಿ ವ್ಯಾಕ್ಸಿನ್ ನೀಡ್ತಾ ಇವೆ. ಡೋಸ್ಗೆ 800 ರಿಂದ 1,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದು, ಬಿಬಿಎಂಪಿಯಿಂದ ಜನರಿಗೆ ಉಚಿತವಾಗಿ ವ್ಯಾಕ್ಸಿನ್ ಸಿಗ್ತಾ ಇಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಸಿಕೆ ಅಭಾವ ಹೆಚ್ಚಿಸಿ ಖಾಸಗಿಗಳಿಗೆ ಲಾಭ ಮಾಡಲಾಗ್ತಾ ಇದ್ದು, ರಾಜ್ಯದ ಪ್ರಭಾವಿ ನಾಯಕರಿಂದಲೇ ವ್ಯಾಕ್ಸಿನ್ ಮಾಫಿಯಾಗೆ ಬೆಂಬಲ ಸಿಕ್ಕಿದೆ. ಈಗಾಗಲೇ ಅಪಾರ್ಟ್ಮೆಂಟ್ಗಳಿಗೆ ಖಾಸಗಿ ಆಸ್ಪತ್ರೆಗಳು ಲಸಿಕೆ ನೀಡ್ತಾ ಇದ್ದು, ಬೇಕಾಬಿಟ್ಟಿ ದರ ವಸೂಲಿ ಮಾಡ್ತಿವೆ. ಲಸಿಕೆ ತಾರತಮ್ಯದ ಬಗ್ಗೆ ಅಧಿಕಾರಿಗಳೇ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಬಿಬಿಎಂಪಿ ಲಸಿಕಾ ಕೇಂದ್ರಗಳಲ್ಲಿ ಲಸಿಕೆಗೆ ಬರ್ತಿಲ್ಲವೆಂದು ಹೇಳಿದ್ದಾರೆ. ದೇಶದಲ್ಲಿ ದಿನೇ ದಿನೇ ಬ್ಲಾಕ್ ಫಂಗಸ್ ಆರ್ಭಟ ಹೆಚ್ಚುತ್ತಿದ್ದು, 28 ರಾಜ್ಯಗಳಲ್ಲಿ 28,252 ಜನರಿಗೆ ಸೋಂಕು ದೃಢಪಟ್ಟಿದೆ. ಕೇಂದ್ರದ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಕೊರೋನಾದ ಸಚಿವರ ತಂಡದ ಸಭೆಗೆ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಬ್ಲಾಕ್ ಫಂಗಸ್ ಪ್ರಕರಣಗಳು ಪತ್ತೆಯಾಗಿದ್ದು, 6,329 ಮಂದಿಗೆ ಬ್ಲಾಕ್ ಫಂಗಸ್ ಅಟ್ಯಾಕ್ ಮಾಡಿದೆ. ಉಳಿದಂತೆ ಗುಜರಾತ್ನಲ್ಲಿ 5,486 ಮಂದಿಗೆ ಬ್ಲಾಕ್ ಫಂಗಸ್ ಸೋಂಕು ದೃಢಪಟ್ಟಿದೆ. ಗದಗ ಜಿಲ್ಲೆಯಲ್ಲಿ ಕರಿಮಾರಿ ಶಾಕ್ ಕೊಡುತ್ತಿದ್ದು, ಬ್ಲಾಕ್ ಫಂಗಸ್ ಪ್ರಕರಣಗಳ ಸಂಖ್ಯೆ 25ಕ್ಕೆ ಏರಿಕೆಯಾಗಿದೆ. ಈ ಮಧ್ಯೆ 13 ಜನ ಬ್ಲಾಕ್ ಫಂಗಸ್ ಸೋಂಕಿತರ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಬಗ್ಗೆ ಟಿವಿ9ಗೆ ಗದಗ ಜಿಮ್ಸ್ನ ಇಎನ್ಟಿ ಡಾಕ್ಟರ್ ಶರತ್ ಮಾಹಿತಿ ನೀಡಿದ್ದು, ಶಸ್ತ್ರಚಿಕಿತ್ಸೆ ಮಾಡಿದ ಎಲ್ಲಾ ಸೋಂಕಿತರ ಆರೋಗ್ಯ ಚೆನ್ನಾಗಿದೆ ಅಂತ ತಿಳಿಸಿದ್ರು. ಇನ್ನು 7 ಜನರದ್ದು ಮೆಡಿಕಲ್ ಫಿಟ್ನೆಸ್ ಸಿಕ್ಕ ತಕ್ಷಣವೇ ಆಪರೇಷನ್ ಮಾಡ್ತೇವೆ, ಆದ್ರೀಗ ಇಂಜೆಕ್ಷನ್ ಅಗತ್ಯವಿದ್ದು, ಇಲ್ಲವಾದ್ರೆ ಮತ್ತೆ ಇಂಜೆಕ್ಷನ್ ಆಗುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಬ್ಲಾಕ್ ಫಂಗಸ್ ಆರ್ಭಟ ಹೆಚ್ಚುತ್ತಿದೆ. ಆದರೂ ಕೆಲ ಆಸ್ಪತ್ರೆಗಳು ರೋಗಿಗಳನ್ನು ದಾಖಲಿಸಿಕೊಳ್ಳಲು ಹಿಂದೇಟು ಹಾಕ್ತಾ ಇದ್ದು, ಅಲ್ಲದೆ ಚಿಕಿತ್ಸೆಗೂ ದುಬಾರಿಯಾಗಿದೆ. ಈ ಬಗ್ಗೆ ಟಿವಿ9 ವರದಿಯಿಂದ ಎಚ್ಚೆತ್ತಿರುವ ಸರ್ಕಾರ ಬ್ಲಾಕ್ ಫಂಗಸ್ ಚಿಕಿತ್ಸೆಗೆ ದರ ನಿಗದಿಪಡಿಸಲು ಚಿಂತನೆ ನಡೆಸಿದೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ದರ ನಿಗದಿ ಮಾಡಿದ್ದು, ಅದರಂತೆ ರಾಜ್ಯದಲ್ಲಿ ಚಿಕಿತ್ಸೆಗೆ ದರ ನಿಗದಿ ಮಾಡೋ ಸಾಧ್ಯತೆ ಇದೆ. ನಾರ್ಮಲ್ ವಾರ್ಡ್ಗೆ 4,000, ಐಸಿಯುಗೆ 7,500, ವೆಂಟಿಲೇಟರ್ಗೆ 9,000, ಇಎನ್ಟಿ ಸರ್ಜರಿಗೆ 38,000ದಿಂದ 65,000 ರೂಪಾಯಿ ನಿಗದಿಗೆ ಚಿಂತನೆ ನಡೆಸಿದೆ. ಚಿಕ್ಕನಾಯಕನಹಳ್ಳಿ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಮುಂದುವರೆದಿದ್ದು, ಸಮಸ್ಯೆ ಹೇಳಿಕೊಂಡ ಮೈಲನಹಳ್ಳಿ ಕೋವಿಡ್ ಕೇರ್ ಸೆಂಟರ್ನ ಸೋಂಕಿತನಿಗೆ ಡಿಎಚ್ಒ ಆವಾಸ್ ಹಾಕಿದ್ದಾರೆ. ಹುಳಿಯಾರು ಕೆಂಕೇರಿ ಗ್ರಾಮಸ್ಥರು ತಲೆಹರಟೆ ಜನರು ಎಂದ ಡಿಎಚ್ಒ ಡಾಕ್ಟರ್ ನಾಗೇಂದ್ರಪ್ಪ, ನೀನೇನು ಯೂನಿಯನ್ ಲೀಡರಾ ಎಂದು ಪ್ರಶ್ನಿಸಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ವ್ಯಾಕ್ಸಿನ್ ಪಡೆಯಲು ಜನರು ಮುಗಿಬಿದ್ದಿದ್ರು. 18 ವರ್ಷ ಮೇಲ್ಪಟ್ಟವರಿಗೆ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಲಸಿಕೆ ವ್ಯವಸ್ಥೆ ಮಾಡಿದ್ದು, ವ್ಯಾಕ್ಸಿನ್ ಪಡೆಯಲು ಕಿಲೋಮೀಟರ್ ದೂರದವರೆಗೆ ಕ್ಯೂ ಮಾಡಿದ್ರು. ಚಾಮರಾಜಪೇಟೆಯ ಮನೆಯೊಂದರಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಾಮರಾಜಪೇಟೆ ಆರೋಗ್ಯ ಕೇಂದ್ರ ಸಿಬ್ಬಂದಿಯಿಂದ ಲಸಿಕೆ ನೀಡಿದ್ದು, ಕ್ಯೂನಲ್ಲಿ ನಿಂತಿದ್ದವರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಕೊರೋನಾ 2ನೇ ಲಸಿಕೆಯಿಂದ ಸಾರಿಗೆ ನಿಗಮಗಳು ಸಂಕಷ್ಟಕ್ಕೆ ಸಿಲುಕಿವೆ. ಲಾಕ್ಡೌನ್ನಿಂದ ಇಲ್ಲಿವರೆಗೆ ಸಾರಿಗೆ ನಿಗಮಗಳಿಗೆ ಒಟ್ಟು 560 ಕೋಟಿ ನಷ್ಟವಾಗಿದೆ. ನೌಕರರ ಮುಷ್ಕರದಿಂದಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಅನುಭವಿಸಿದ್ದ ಸಾರಿಗೆ ನಿಗಮಗಳು ಚೇತರಿಸಿಕೊಳ್ಳುವಷ್ಟರಲ್ಲಿ ಲಾಕ್ಡೌನ್ ಘೋಷಣೆಯಿಂದ ಮತ್ತಷ್ಟು ನಷ್ಟವಾಗಿದೆ. ಬಿಎಂಟಿಸಿಗೆ 120 ಕೋಟಿ, ಕೆಎಸ್ಆರ್ಟಿಸಿಗೆ 280 ಕೋಟಿ, ವಾಯುವ್ಯ ಸಾರಿಗೆ ಹಾಗೂ ಈಶಾನ್ಯ ಸಾರಿಗೆ ನಿಗಮಕ್ಕೆ ತಲಾ 80 ಕೋಟಿ ನಷ್ಟವಾಗಿದೆ. ಕಿಮ್ಸ್ ಕರ್ಮಕಾಂಡದ ಟಿವಿ9 ವರದಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದ್ದೇಗೆ? ದಗಲ್ಬಾಜಿ ಡಾಕ್ಟರ್ಗಳ ಬಗ್ಗೆ ಸಚಿವರು ಹೇಳಿದ್ದೇನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೊರೋನಾವನ್ನ ಪ್ರಧಾನಿ ನರೇಂದ್ರ ಮೋದಿ ಶತಮಾನದ ದೊಡ್ಡ ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ದಾರೆ. ದೇಶವಾಸಿಗಳನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 100 ವರ್ಷದಲ್ಲಿ ಇದು ದೊಡ್ಡ ಸಾಂಕ್ರಾಮಿಕ ರೋಗ. ಇಂತಹ ರೋಗವನ್ನ ಯಾರೂ ನೋಡೂ ಇಲ್ಲ, ಕೇಳೂ ಇಲ್ಲ ಅಂತ ಹೇಳಿದ್ರು. ಅಲ್ಲದೆ ಕೊರೋನಾ ರೂಪಾಂತರಿ ಅಸದೃಶ್ಯ ವೈರಿಯಾಗಿದ್ದು ಕೋವಿಡ್ ಲಸಿಕೆಯೇ ನಮ್ಮ ಸುರಕ್ಷಾ ಕವಚ ಎಂದು ತಿಳಿಸಿದ್ರು. ದೇಶದಲ್ಲಿ ಲಸಿಕಾ ಅಭಿಯಾನ 23 ಕೋಟಿ ಜನರಿಗೆ ತಲುಪಿದೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ. ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಲಸಿಕೆ ಉತ್ಪಾದನೆ ಹೆಚ್ಚಾಗಲಿದ್ದು, ಇನ್ನೂ 3 ಕಂಪನಿಗಳು ಪ್ರಯೋಗದ ಹಂತದಲ್ಲಿವೆ. 2 ಲಸಿಕೆಗಳ ಪ್ರಯೋಗ ಬಹಳ ವೇಗವಾಗಿ ನಡೆಯುತ್ತಿದ್ದು, ನೇಸಲ್ ವ್ಯಾಕ್ಸಿನ್ ಪ್ರಯೋಗ ಕೂಡ ನಡೆಯುತ್ತಿದೆ ಎಂದು ಮೋದಿ ತಿಳಿಸಿದರು. ಬಿಜೆಪಿ ಸರ್ಕಾರ ಬರುವುದಕ್ಕೆ ನನ್ನದೂ ಅಳಿಲು ಸೇವೆ ಇದೆ, ಯಡಿಯೂರಪ್ಪ ಸಿಎಂ ಆಗುವುದಕ್ಕೆ ನನ್ನದೂ ಕೊಡುಗೆ ಇದೆ ಅಂತ ಸಚಿವ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಮೈತ್ರಿ ಸರ್ಕಾರ ಬೇಡವೆಂದು ಬಿಎಸ್ವೈಗೆ ಬೆಂಬಲ ಕೊಟ್ಟೆವು, ಇದು ನನ್ನ ಕೊಡುಗೆ ಅಲ್ಲವಾ ಎಂದು ಪ್ರಶ್ನಿಸಿದ್ರು. ಇದೇ ವೇಳೆ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಡಿಕೆಶಿ ನಮ್ಮ ಪಕ್ಷದ ಸದಸ್ಯತ್ವ ಸ್ವೀಕರಿಸಲಿ, ಇಲ್ಲವಾದರೆ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಲಿ. ತಿಹಾರ್ ಜೈಲಿಗೆ ಹೋಗಿ ಬಂದವರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಅಂತ ಹೇಳಿದ್ರು. ಕಿಮ್ಸ್ ಆಸ್ಪತ್ರೆ ವೈದ್ಯರ ಬಂಡವಾಳವನ್ನ ಟಿವಿ9 ಬಯಲು ಮಾಡಿದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಬೆಳಗ್ಗೆ 10 ಗಂಟೆಗೆ ಆಸ್ಪತ್ರೆಯಲ್ಲಿ ಪಂಚ್ ಮಾಡಿ 11 ಗಂಟೆಗೆ ಮನೆಗೆ ಜೋಟ್ ಎಂತಿದ್ದ ಕಾಂಚೂರ್ ಡಾಕ್ಟರ್ಗಳ ಬಣ್ಣವನ್ನ ಟಿವಿ9 ಬಯಲಿಗೆ ತಂದಿತ್ತು. ಇದರಿಂದ ಎಚ್ಚೆತ್ತಿರುವ ಸಚಿವರು ದಗಲ್ಬಾಜಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಕರ್ಮಕಾಂಡದ ಟಿವಿ9 ವರದಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಕಿಮ್ಸ್ ಬಗ್ಗೆ ನನಗೂ ದೂರು ಬಂದಿತ್ತು, ಯಾವುದೇ ಕಾರಣಕ್ಕೂ ಇಂಥವರ ರಕ್ಷಣೆ ಮಾಡೋದಿಲ್ಲ ಅಂತ ತಿಳಿಸಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಕರ್ಮಕಾಂಡ ಪ್ರಕರಣದ ಟಿವಿ9 ರಹಸ್ಯ ಕಾರ್ಯಾಚರಣೆಯನ್ನ ಜಿಲ್ಲಾಧಿಕಾರಿ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕೆಲಸಕ್ಕೆ ಬಾರದವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು. ಎಲ್ಲರ ಕಣ್ತೆರೆಸಿದ ಟಿವಿ9ಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಟಿವಿ9 ವರದಿಯನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಶ್ಲಾಘಿಸಿದ್ರು. ರಾಜ್ಯದ ಹಲವು ಆಸ್ಪತ್ರೆಗಳಲ್ಲಿ ಇಂತಹ ಕೆಲಸಗಳ್ಳರು ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಸರ್ಕಾರದಿಂದ ಸಂಬಳ ಪಡೆದು ಅನ್ಯಾಯ ಮಾಡೋರಿದ್ದಾರೆ, ಅದರಲ್ಲೂ ಜಿಲ್ಲಾಸ್ಪತ್ರೆ, ಮೆಡಿಕಲ್ ಆಸ್ಪತ್ರೆಗಳಲ್ಲಿ ಹೆಚ್ಚಾಗಿದ್ದಾರೆ. ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುತ್ತೇವೆ. ಕೆಲಸಗಳ್ಳ ವೈದ್ಯರ ವಿರುದ್ಧ ಕ್ರಮಕ್ಕೆ ಸಿಎಂ ಜತೆ ಚರ್ಚಿಸುತ್ತೇವೆ ಎಂದು ಅಶ್ವಥ್ ನಾರಾಯಣ್ ತಿಳಿಸಿದರು. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ಕರ್ಮಕಾಂಡದ ಕುರಿತ ಟಿವಿ9 ರಹಸ್ಯ ಕಾರ್ಯಾಚರಣೆಗೆ ಧಾರವಾಡ ಜಿಲ್ಲಾಧಿಕಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವರದಿ ಶ್ಲಾಘಿಸಿದ ಧಾರವಾಡ ಡಿಸಿ ನಿತೇಶ್ ಪಾಟೀಲ್, ಕಿಮ್ಸ್ ನಿರ್ದೇಶಕರ ಬಳಿ ವರದಿ ಕೇಳ್ತೇನೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದಿರುವ 11 ವೈದ್ಯರ ವಿರುದ್ಧ ಕ್ರಮಕ್ಕೆ ಆರೋಗ್ಯ ಇಲಾಖೆಗೆ ಶಿಫಾರಸು ಮಾಡುತ್ತೇನೆ ಅಂತ ತಿಳಿಸಿದ್ರು. ಕರ್ತವ್ಯಕ್ಕೆ ಗೈರಾಗ್ತಿರುವವರ 1 ತಿಂಗಳಿನಿಂದ ವರದಿ ನೀಡುವಂತೆ ಹೇಳಿದ್ರೂ ನೀಡಿಲ್ಲ. ಸದ್ಯ ಟಿವಿ9 ವರದಿ ಆಧಾರದಲ್ಲಿ ಕ್ರಮಕ್ಕೆ ಶಿಫಾರಸು ಮಾಡ್ತೇನೆ ಎಂದು ಧಾರವಾಡ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಹೇಳಿದ್ದಾರೆ. ಕೊರೋನಾ ಸಮಯದಲ್ಲಿ ಕೆಲವರಿಂದ ಸಂಸ್ಥೆಗೆ ಕೆಟ್ಟ ಹೆಸರು ಬಂದಿರುವುದು ತೀವ್ರ ಬೇಸರ ತಂದಿದೆ ಅಂತ ಟಿವಿ9ಗೆ ಕಿಮ್ಸ್ ನಿರ್ದೇಶಕ ರಾಮಲಿಂಗಪ್ಪ ತಿಳಿಸಿದ್ದಾರೆ. ಈ ಹಿಂದೆ ಆರೋಗ್ಯ ಸಚಿವರು ಕಿಮ್ಸ್ ಸಭೆಯಲ್ಲೇ ಹಿಂದೆ ಡಾಕ್ಟರ್ ಸುಧಾಕರ್ ಎಚ್ಚರಿಕೆ ನೀಡಿದ್ರು. ಇದೀಗ ಕಾರ್ಯಾಚರಣೆ ಬಗ್ಗೆ ತಪ್ಪು ಮಾಡಿದವರ ಬಗ್ಗೆ ಇಲಾಖೆ ಪೂರ್ಣ ಮಾಹಿತಿ ನೀಡ್ತೀವಿ ಎಂದು ಟಿವಿ9ಗೆ ಕಿಮ್ಸ್ ನಿರ್ದೇಶಕ ರಾಮಲಿಂಗಪ್ಪ ಸ್ಪಷ್ಟನೆ ನೀಡಿದ್ದಾರೆ.